ಸಾಹಿತ್ಯದ ಧ್ವನಿ. ಪ್ರೀತಿಯ ನಮಸ್ಕಾರ, ನಾನು ಸುಧಾ. ಇದು ಕಥಾಬಿಂದು. ಇಂದಿನ ಸಾಹಿತ್ಯ ಧ್ವನಿ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡ ಪುಸ್ತಕ ಕೊಳ್ಚಪ್ಪೆ ಗೋವಿಂದ ಭಟ್ ಅವರ ಸಂಪಾದಕೀಯದಲ್ಲಿ ಮೂಡಿಬಂದ ಕೃತಿ ಕಥಾತೋರಣ. 2025ರಲ್ಲಿ ಪ್ರಕಟಗೊಂಡಿರುವ ಈ ಕೃತಿಯು ಕನ್ನಡದ ಖ್ಯಾತನಾಮ ಕಥೆಗಾರರು ಆಹ್ವಾನದ ಮೇರೆಗೆ ಬರೆದುಕೊಟ್ಟ 16 ಶ್ರೇಷ್ಠ ಕಥೆಗಳನ್ನೊಳಗೊಂಡ ಒಂದು ಅಪೂರ್ವ ಸಾಹಿತ್ಯದ ಬುತ್ತಿಯಾಗಿದೆ. ಈ ಸಂಕಲನದ ಬಹುತೇಕ ಕಥೆಗಳು ಸಾಮಾಜಿಕ ವಸ್ತುಗಳನ್ನು ಹೊಂದಿದ್ದರೆ, ಒಂದೆರಡು ಕಥೆಗಳು ರೋಚಕ ಪತ್ತೇದಾರಿ ಕಥಾಹಂದರವನ್ನು ಹೊಂದಿರುವುದು ಓದುಗರ ಕುತೂಹಲವನ್ನು ಹೆಚ್ಚಿಸುತ್ತದೆ. ಈ ಸಮೃದ್ಧ ಸಂಕಲನದಲ್ಲಿ ಡಾ. ನಾ. ಮೊಗಸಾಲೆಯವರ ಪ್ರಭು ಸಂಹಿತ, ಡಾ. ಬಿ. ಜನಾರ್ದನ ಭಟ್ ಅವರ ಚಪಡೇನ ಲಿಖಿತೆ, ವಿನಾಯಕ ಅರಳುಸುರಳಿಯವರ ದಕ್ಷಿಣದ ಬೇಲಿ, ಶ್ವೇತಾ ನರಗುಂದ ಅವರ ತೂರಿಬಂದ ನಕ್ಷತ್ರಗಳು, ರಾಜೀವ ನಾರಾಯಣ ನಾಯಕ ಅವರ ಕಲ್ಲು ಕರಗುವ ಸಮಯ ಹಾಗೂ ಶ್ರೀಮತಿ ಪಾರ್ವತಿ ಪಿಟಗಿಯವರ ಹರಡಿ ಬಂದಾವ ತೂರಾಡಿ ನೆನಪ ಮತ್ತು ಪರಿವರ್ತನೆ ಕಥೆಗಳಿವೆ. ಹಾಗೆಯೇ ಶ್ರೀಮತಿ ಸ್ಮಿತಾ ಅಮೃತರಾಜ್ ಸಂಪಾಜೆಯವರ ಮೊಟ್ಟ, ಡಾ. ಯಲ್ಲಪ್ಪ ಕೆ.ಕೆ. ಪುರ ಅವರ ಕಲ್ಲೇ ಕುಂತವೆ ಮತ್ತು ಮಠ, ಶ್ರೀಮತಿ ನೀತಾ ರಾವ್ ಅವರ ಹರಿಯುವ ನೀರು, ಶ್ರೀಮತಿ ಮಧುರಾ ಕರ್ಣಂ ಅವರ ಕಿಲುಬು, ಬೆಳಗೋಡು ರಮೇಶ್ ಭಟ್ ಅವರ ಕೊಡುವುದೇನು ಕೊಂಬುದೇನು ಮತ್ತು ಮುಂಬೈನ ಶ್ರೀಮತಿ ಲಕ್ಷ್ಮೀ ಪೂಜಾರಿಯವರ ಅವಳು ಸಿರಿನಲ್ಲಿ ಮಿನುಗುವ ಚಂದ್ರಮ ಕಥೆಗಳು ಈ ಪುಸ್ತಕದ ಮೌಲ್ಯವನ್ನು ಹೆಚ್ಚಿಸಿವೆ. ಡಾ. ಕೊಳ್ಚಪ್ಪೆ ಗೋವಿಂದ ಭಟ್ ಮಂಗಳೂರು ಪುರೋಹಿತನ ಮಗಳು ಮತ್ತು ಪಿ.ವಿ. ಪ್ರದೀಪ್ ಕುಮಾರ್. ಆ ಕಾರಣ ಕಥೆಗಳು ಈ ಸಂಕಲನದಲ್ಲಿ ಇವೆ. ಮತ್ತೊಂದು ಸಾಹಿತ್ಯದ ಸುಧೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಕಥಾಬಿಂದು ಮಾಧ್ಯಮ. ನಮಸ್ಕಾರ.